ನಾವು ನಮ್ಮ ಜೀವನ ಮತ್ತು ಭವಿಷ್ಯದ ಬಗ್ಗೆ ಸದಾ ಯೋಚಿಸುತ್ತಿರುತ್ತೇವೆ. ನಮ್ಮ ಜೀವನ ಮತ್ತು ಭವಿಷ್ಯಕ್ಕಾಗಿ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುವ ಲತಾ ಭಗವಾನ್ ಕರೆ ಎಂಬ 65 ವರ್ಷ ವಯಸ್ಸಿನ ಅಜ್ಜಿ ತನ್ನ ಗಂಡನನ್ನು ಬದುಕಿಸುವ ಸಲುವಾಗಿ ಮಾಡಿದ ಅದ್ಭುತ ಸಾಹಸ ಪ್ರತಿಯೊಬ್ಬರನ್ನು ಪ್ರೇರೇಪಿಸುವುದರಲ್ಲಿ ಅನುಮಾನವೇ ಇಲ್ಲ. ಕಡು ಬಡತನದ ಜೀವನ ನಡೆಸುತ್ತಿದ್ದ 65 ವರ್ಷದ ಲತಾ ಭಗವಾನ್ ಕರೆ ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿಯ ನಿವಾಸಿ. ಆಕೆ ಮತ್ತು ಆಕೆಯ ಪತಿ ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ದುಡಿದು ತಮ್ಮ 3 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದರು. ಹಲವಾರು ವರ್ಷಗಳಿಂದ ಕೂಡಿಟ್ಟ ಅಲ್ಪ ಸ್ವಲ್ಪ ಹಣವೆಲ್ಲ ಹೆಣ್ಣು ಮಕ್ಕಳ ಮದುವೆಗೆ ಖರ್ಚು ಮಾಡಿದ್ದರು. ಮಕ್ಕಳ ಮದುವೆಯ ನಂತರ ಲತಾ ಹಾಗೂ ಆಕೆಯ ಪತಿ ಹೊಲ ಗದ್ದೆಗಳಲ್ಲಿ ದಿನವಿಡೀ ಕೂಲಿ ಕೆಲಸ ಮಾಡಿ ಬಂದ ಅಲ್ಪ ಸ್ವಲ್ಪ ಹಣದಿಂದ ಬದುಕು ಸಾಗಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆಕೆಯ ಪತಿಗೆ ಅನಾರೋಗ್ಯ ಉಂಟಾಯಿತು. ಅವರು ವಿಪರೀತವಾದ ಜ್ವರ ಹಾಗೂ ಗಂಭೀರವಾದ ಸೋಂಕಿನಿಂದ ಬಳಲುತ್ತಿದ್ದರು. ಲತಾ ತನ್ನ ಗಂಡನ ಪರಿಸ್ಥಿತಿ ಕಂಡು ಕುಸಿದು ಹೋಗುತ್ತಾರೆ. ಕೈಯಲ್ಲಿ ಬಿಡಿಗಾಸೂ ಇಲ್ಲದೆ ಅತ್ಯಂತ ಕಳಪೆ ಪರಿಸ್ಥಿತಿಯಲ್ಲಿದ್ದ ಅವಳಿಗೆ ಏನು ಮಾಡಬೇಕೆಂದು ತಿಳಿಯಲೇ ಇಲ್ಲ. ಕೊನೆಗೆ ಅವರಿವರ ಬಳಿ ಅಂಗಲಾಚಿ ಸ್ವಲ್ಪ ಹಣವನ್ನು ಬೇಡಿಕೊಂಡು ತನ್ನ ಪತಿಯನ್ನು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ವೈದ್ಯರು ಆತನನ್ನು ಪರೀಕ್ಷಿಸಿ ಬಾರಾಮತಿಯ ಟರ್ಮಿನಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಹೇಳುತ್ತಾರೆ. ಲತಾ ಕರೆಯವರಿಗೆ ಗಂಡನನ್ನು ಟರ್ಮಿನಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇಬೇಕಿತ್ತು. ಆಕೆಯ ಪತಿಗೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಲೇಬೇಕಿತ್ತು. ಆದರೆ ಅಲ್ಲಿನ ಖರ್ಚು ವೆಚ್ಚಗಳು ದುಬಾರಿಯಾಗಿರುವುದರಿಂದ ಲತಾರವರು ಕಣ್ಣೀರಿಡತೊಡಗಿದರು. ಆಕೆಗೆ ಪತಿ ತನ್ನ ತೋಳುಗಳಲ್ಲಿ ಸಾಯುವುದನ್ನು ನೋಡಲು ಇಷ್ಟವಿರಲಿಲ್ಲ. ಆದರೆ ಆಕೆ ಅಸಹಾಯಕಳಾಗಿದ್ದಳು. ವಿಪರೀತ ದುಃಖವನ್ನು ಅನುಭವಿಸಿದಳು. ಕೊನೆಗೆ ಧೈರ್ಯ ಮಾಡಿಕೊಂಡು ತನ್ನ ನೆರೆಹೊರೆಯವರು, ಸಂಬಂಧಿಕರು ಮತ್ತು ಸಾಧ್ಯವಿರುವ ಪ್ರತಿಯೊಬ್ಬರ ಬಳಿಯೂ ಬೇಡಲು ಶುರು ಮಾಡಿದಳು. ಆಮೇಲೆ ಸ್ವಲ್ಪ ಹಣವನ್ನು ಒಟ್ಟುಗೂಡಿಸಿಕೊಂಡು ತನ್ನ ಗಂಡನ ಮುಂದಿನ ಪರೀಕ್ಷೆಗಳಿಗಾಗಿ ಬಾರಾಮತಿಯ ಟರ್ಮಿನಲ್ ಆಸ್ಪತ್ರೆಗೆ ಹೊರಟಳು. ವೈದ್ಯರು ಆಕೆಯ ಪತಿಯನ್ನು ತಪಾಸಣೆಗೆಂದು ಕರೆದುಕೊಂಡು ಹೋದರು. ಅವಳು ಕಣ್ಣಾಲಿಗಳನ್ನು ತುಂಬಿಕೊಂಡು ತಪಾಸಣೆ ಕೋಣೆಯ ಹೊರಗೆ ಕುಳಿತು ತನ್ನ ಪತಿಯನ್ನು ಉಳಿಸಿಕೊಡುವಂತೆ ದೇವರನ್ನು ಬೇಡಿಕೊಳ್ಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ವೈದ್ಯರು ಚೆಕಪ್ ಮುಗಿಸಿ ಹೊರಬಂದರು. ಹೊರಗೆ ಕುಳಿತು ತನ್ನ ಪ್ರೀತಿಯ ಪತಿಯ ಯೋಗಕ್ಷೇಮವನ್ನು ವಿಚಾರಿಸಲು ಕಾತುರದಿಂದ ಕಾಯುತ್ತಿದ್ದ ಲತರಿಗೆ ವಿಧಿ ಬೇರೆ ಕಥೆಯನ್ನೇ ಹೇಳಿತ್ತು. ಈಗ ಮಾಡಿರುವ ತಪಾಸಣೆಗಳು ಸಾಕಾಗಲ್ಲ, ಇನ್ನೂ ಹೆಚ್ಚಿನ ಟೆಸ್ಟ್ಗಳು ಹಾಗೂ ಔಷಧಿಗಳ ಅಗತ್ಯವಿದೆ ಎಂದು ವೈದ್ಯರು ಹೇಳುತ್ತಾರೆ. ಇದನ್ನು ಕೇಳಿದ ಆಕೆಗೆ ತಲೆ ತಿರುಗಿದಂತಾಯಿತು. ಇನ್ನು ತನ್ನ ಪತಿಯನ್ನು ಹೇಗೆ ಉಳಿಸಿಕೊಳ್ಳಲಿ ಎಂದು ಅಳತೊಡಗಿದಳು. ಆಕೆಯ ಬದುಕು ಛಿದ್ರವಾಯಿತು. ಗಂಡನಿಗೆ ಚಿಕಿತ್ಸೆ ನೀಡಲು ಹಣವಿಲ್ಲ. ಎಲ್ಲಿಗೆ ಹೋಗಲಿ ಅಂತ ತಿಳಿಯದ ಆಕೆಯ ಹೃದಯದ ನೋವು ಭಾವನೆಗಳು ಹೇಳತೀರದಾಗಿತ್ತು. ತನ್ನ ಪತಿಯನ್ನು ಉಳಿಸಿಕೊಳ್ಳುವ ಎಲ್ಲ ಭರವಸೆಯನ್ನು ಕಳೆದುಕೊಂಡು ಬಿಟ್ಟಳು. ಅವಳಿಗೆ ತನ್ನ ಈ ಅಸಹಾಯಕತೆ ಅರಗಿಸಿಕೊಳ್ಳಲಾಗಲಿಲ್ಲ. ತನ್ನ ಪತಿಯೊಂದಿಗೆ ಆಸ್ಪತ್ರೆಯಿಂದ ಭಾರವಾದ ಹೃದಯದಿಂದ ಹೊರಬಂದು ಒಂದು ಸಮೋಸ ಅಂಗಡಿ ಬಳಿ ನಿಂತು ತನ್ನ ಹತ್ತಿರವಿದ್ದ 10 ರೂಪಾಯಿಯನ್ನು ಕೊಟ್ಟು ತನಗೂ ಪತಿಗೂ ತಿನ್ನಲು 2 ಸಮೋಸ ತೆಗೆದುಕೊಂಡಳು. ಸಮೋಸ ದಿನಪತ್ರಿಕೆಯ ಒಂದು ಸಣ್ಣ ಪೀಸ್ನಲ್ಲಿ ಕಟ್ಟಿಕೊಟ್ಟಿದ್ದರು. ಆ ಪೇಪರ್ನಲ್ಲಿ ಒಂದು ಕಡೆ ವಿಷಯ ಪ್ರಕಟವಾಗಿತ್ತು. ಲತಾ ಅವರ ಕಣ್ಣುಗಳು ಆ ವಿಷಯವನ್ನು ಗಮನಿಸಿತ್ತು. ಅದರಲ್ಲಿ ಬಾರಾಮತಿ ಮ್ಯಾರಥಾನ್ ಮತ್ತು ಗೆದ್ದವರಿಗೆ 5,000 ರೂಪಾಯಿಗಳ ಬಹುಮಾನ ಅಂತ ಬರೆದಿತ್ತು. ಅದನ್ನು ಓದಿದ ಆಕೆಯ ಮನಸ್ಸಲ್ಲಿ ಹಲವಾರು ರೀತಿಯ ಆಲೋಚನೆಗಳು ಬರತೊಡಗಿದವು. ಮರುದಿನವೇ ಬಾರಾಮತಿ ಮ್ಯಾರಥಾನ್ ಓಟ ಆರಂಭವಾಗಿತ್ತು. ಎಲ್ಲ ಸ್ಪರ್ಧಿಗಳು ತಮ್ಮ ಸ್ಪೋರ್ಟ್ಸ್ ಶೂಗಳು, ಶಾರ್ಟ್ಸ್ ಮತ್ತು ಟೀ ಶರ್ಟ್ಗಳನ್ನು ಧರಿಸಿ ಓಡಲು ಸಿದ್ಧರಾಗಿದ್ದರು. ಆ ಸಮಯಕ್ಕೆ 65 ವರ್ಷದ ಲತಾ ಭಗವಾನ್ ಕರೆ ಅಲ್ಲಿಗೆ ಬರುತ್ತಾರೆ. ಅಲ್ಲಿನ ಸಂಘಟಕರೊಂದಿಗೆ ತನಗೂ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ. ಈಕೆಯನ್ನು ನೋಡಿ ಸಂಘಟಕರು ಮಾನಸಿಕ ಅಸ್ವಸ್ಥತೆ ಇರಬೇಕು ಎಂದು ಭಾಗವಹಿಸಲು ನಿರಾಕರಿಸುತ್ತಾರೆ. ಅಲ್ಲದೆ ಆಕೆಗೆ ಅದಾಗಲೇ 65 ವರ್ಷ ವಯಸ್ಸಾಗಿತ್ತು. ಆದರೂ ಲತಾ ಅವರು ಪರಿಪರಿಯಾಗಿ ಬೇಡಿಕೊಂಡರು. ತಾನು
ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಲು ಯಾಕೆ ಬಂದೆ ಎನ್ನುವ ತನ್ನ ನಿಜವಾದ ಸಂಗತಿಯನ್ನು ತಿಳಿಸಿದಾಗ ಸಂಘಟಕರು ಒಪ್ಪಿಗೆ ನೀಡಿದರು. ಮ್ಯಾರಥಾನ್ ಪ್ರಾರಂಭವಾಯಿತು. ಹರಿದ ಸೀರೆ, ಬರಿಗಾಲಿನಲ್ಲಿ ಬಂದ ಅವಳ ಕಣ್ಣುಗಳಲ್ಲಿ ನೀರು. ಅವಳು ತನ್ನ ಸೀರೆಯನ್ನು ಪಾದಕ್ಕಿಂತ ಸ್ವಲ್ಪ ಮೇಲಕ್ಕೆ ಎತ್ತಿ ಕಟ್ಟಿದಳು. ಓಟ ಶುರುವಾಯಿತು. ಎಲ್ಲ ಸ್ಪರ್ಧಿಗಳು ಓಡಿದರು. ಜೊತೆಗೆ ಈಕೆಯೂ ಓಡಿದಳು. 16 ವರ್ಷದ ಹರಿಯದವರಂತೆ ಓಡುತ್ತಿದ್ದ ಲತಾ ಕರೆಯವರನ್ನು ನೋಡುತ್ತಿದ್ದ ಜನರು ಸಂಪೂರ್ಣವಾಗಿ ಆಘಾತಕ್ಕೊಳಗಾದರು. ಅವಳಿಗೆ ಬೇರೇನೂ ತೋಚಲಿಲ್ಲ. ತನ್ನ ಪತಿಯ ಬದುಕು ಮತ್ತು ಬಹುಮಾನದ ಮೊತ್ತ ಮಾತ್ರ ಕಣ್ಣಿಗೆ ಕಾಣುತ್ತಿತ್ತು. ಆಕೆ ಬರಿಗಾಲಿನಲ್ಲಿ ಓಡುವಾಗ ಕಲ್ಲುಗಳು ತಾಗಿ ಪಾದಗಳಿಂದ ರಕ್ತ ಸುರಿಯುತ್ತಿದ್ದವು. ಆದರೆ ಆಕೆ ಅದರ ಕಡೆ ಗಮನ ಕೊಡದೆ ಓಟದಲ್ಲಿ ಮಗ್ನರಾಗಿದ್ದರು. ಆಕೆ ತನ್ನ ಗಂಡನನ್ನು ಬದುಕಿಸುವ ಸಲುವಾಗಿ ಮಾಡಿದ ಈ ಸಾಹಸಕ್ಕೆ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಲತಾ ಕರೆಯವರನ್ನು ಹುರಿದುಂಬಿಸಿದರು. ಓಡುವಾಗ ಬೀದಿಗಳಲ್ಲಿ ಆಕೆಗೆ ಚಪ್ಪಾಳೆಯ ಸುರಿಮಳೆ ಸಿಕ್ಕಿದವು. ಅವಳ ಪ್ರತಿಯೊಂದು ಹೆಜ್ಜೆಯನ್ನು ಶ್ಲಾಘಿಸುತ್ತಾ ಜನರು ಆಕೆಗೆ ವಂದಿಸುತ್ತಿದ್ದರು. ಆದರೆ ಅವಳು ಮಾತ್ರ ಅಳುತ್ತಲೇ ಓಡುತ್ತಿದ್ದಳು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದ ಇತರ ಸ್ಪರ್ಧಿಗಳು ಈಕೆಯ ಓಟ ಕಂಡು ಮೂಕ ವಿಸ್ಮಿತರಾದರು. ಕೊನೆಗೂ ಮ್ಯಾರಥಾನ್ನಲ್ಲಿ ಮೊದಲಿಗರಾಗಿ ಜಯ ಸಾಧಿಸಿಯೇ ಬಿಟ್ಟರು ಲತಾ ಕರೆಯವರು. ಆ ಸ್ಪರ್ಧೆಯಲ್ಲಿ 5,000 ರೂಪಾಯಿ ಬಹುಮಾನದ ಮೊತ್ತವನ್ನು ಪಡೆದರು. ಮಾರನೇ ದಿನ ಈ ವಿಷಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಎಲ್ಲ ಕಡೆ ದೊಡ್ಡ ಸುದ್ದಿಯಾಯಿತು. ಬಹುಮಾನದ ಮೊತ್ತ 5,000ದಿಂದ ಪತಿಗೆ ಸರಿಯಾದ ಔಷಧಿಗಳನ್ನು ನೀಡಿದ ಲತಾ ಕರೆಯವರಿಗೆ ಪತಿಯನ್ನು ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಲು ಹಲವಾರು ದಾನಿಗಳು ಹಣದ ಸಹಾಯ ಮಾಡಿದರು. ಪರಿಣಾಮವಾಗಿ ಪತಿ ಗುಣಮುಖರಾಗಿ ನೆಮ್ಮದಿಯ ಜೀವನ ಸಾಗಿಸುವಂತಾಯಿತು. ಇಲ್ಲಿ ಅವಳು ಮ್ಯಾರಥಾನ್ನನ್ನು ಹೇಗೆ ಗೆಲ್ಲುವುದು, ಬರಿಗಾಲಲ್ಲಿ ಹೇಗೆ ಓಡುವುದು, ಹೇಗೆ ಬದುಕುವುದು ಅಂತ ಯೋಚನೆ ಮಾಡಲಿಲ್ಲ. ಅವಳ ಕಣ್ಣ ಮುಂದೆ ಇದ್ದದ್ದು ತನ್ನ ಗಂಡನನ್ನು ಬದುಕಿಸುವ ಒಂದೇ ಉದ್ದೇಶ. ಈ ಘಟನೆಯ ನಂತರ 2020ರಲ್ಲಿ ಮರಾಠಿ ಭಾಷೆಯಲ್ಲಿ ಲತಾ ಭಗವಾನ್ ಕರೆ ಎಂಬ ಸಿನಿಮಾ ಬಂತು. ವಿಶೇಷವೆಂದರೆ ಈ ಸಿನಿಮಾದಲ್ಲಿ ಲತಾ ಕರೆಯವರೇ ಆ ಪಾತ್ರವನ್ನು ಮಾಡಿದ್ದು. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ಬಂತು. ಲತಾ ಕರೆಯವರಿಗೆ ವಿಮರ್ಶಕರ ಬೆಸ್ಟ್ ಆರ್ಟಿಸ್ಟ್ ಪ್ರಶಸ್ತಿಯೂ ದೊರಕಿತು. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಎಂದಿಗೂ ಭರವಸೆ ಕಳೆದುಕೊಳ್ಳಬಾರದು. ನಮ್ಮ ಜೀವನದಲ್ಲೂ ಕಷ್ಟದ ಸಮಯಗಳು ಬರುತ್ತವೆ. ಆದರೆ ನಾವು ಅವುಗಳನ್ನು ಎದುರಿಸಬೇಕು ಎನ್ನುವುದಕ್ಕೆ 65 ವರ್ಷದ ಅಜ್ಜಿ ಲತಾ ಭಗವಾನ್ ಕರೆಯವರು ನಮಗೆ ಸ್ಫೂರ್ತಿಯಾಗಿ ಉಳಿಯುತ್ತಾರೆ.